ಬಂದಿರುವಂಥ ಮಾಧ್ಯಮ ದೇವರುಗಳಿಗೆ, ನನ್ನ ಸಾಕು ತಂದೆ ತಾಯಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಸಿನಿಮಾ ಚಿತ್ರತಂಡ ನನ್ನ ಟೀಮ್ಗೆ ಎಲ್ರಿಗೂ ಸಹ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ನೀವೇನು ನೋಡಿದ್ದೀರಾ ಇಲ್ಲಿ ಗ್ಲಿಮ್ಸು, ಇದೇನೂ ಅಲ್ಲ. ನನ್ನ ಥಿಂಕಿಂಗು, ನನ್ನ ಕನ್ಸೆಪ್ಟ್ ಬೇರೆ ಇದೆ. ಯಾಕೆ ಅಂದರೆ ನಾನು ಯಶೋರ್ ಗರಡಿಯಲ್ಲಿ ಬೆಳೆದಿರೋ ಅಂಥ ಹುಡುಗ. ಅದರಿಂದ ಅವ್ರಿಗೆ ಯಾವ ಥರ, ಫಸ್ಟ್ ಆಫ್ ಆಲು ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ, ನಾನು 3 ಜನಕ್ಕೆ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನ ಶುರು ಮಾಡ್ತೀನಿ. ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ನೀಲ್ ಸರ್ಗೆ ಮತ್ತು ಯಶ್ ಸರ್ಗೆ ಇಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ, ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ. 3 ಗಂಟೆ ರಾತ್ರಿ ಆಗಲಿ ಆನ್ಲೈನಲ್ಲಿ ಇರ್ತಾ ಇದ್ರು, 2 ಗಂಟೆ ರಾತ್ರಿ ಆಗಲಿ, 5 ಗಂಟೆ ರಾತ್ರಿ ಆಗಲಿ, ಡೇ ನೈಟ್ ಅವ್ರು ಏನು ಕಷ್ಟಪಟ್ಟಿದ್ದಾರೆ. ನಿಲ್ಬೇಕು, ನಾವಿಲ್ಲಿ ಏನೋ ಮಾಡಕ್ ಬಂದಿದ್ದೀವಿ, ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ಎಷ್ಟೊತ್ತಾದ್ರೂ ಫೋನ್ ಮಾಡಲಿ, ಅವ್ರು 3 ಗಂಟೆಗೆ ನನಗೆ ಫೋನ್ ಮಾಡ್ರ ರೆಕಾರ್ಡ್ಸು ನನ್ನ ಹತ್ರ ಇದೆ. ಏನು ಮಾಡೋಣ, ಹೊಸದಾಗಿ ಏನು ಮಾಡೋಣ, ರೋಷನ್ ಇದು ಮಾಡೋಣ, ಅದು ಮಾಡೋಣ, ಪ್ರತಿಯೊಂದು ಸರ್ ನಾನು ನಿಜ ಹೇಳ್ತೀನಿ, ನೀವು ಇದನ್ನ ರೀಚ್ ಮಾಡಲೇಬೇಕು. ಇಂಥ ನಿರ್ದೇಶಕನಿಗೆ ಅವಕಾಶ ಕೊಡಬೇಕು ಸರ್. ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್, ನೀವು ಬೇಜಾರು ಮಾಡ್ಕೊಂಡ್ರು ಚಿಂತೆ ಇಲ್ಲ. ಇಂಥ ನಿರ್ದೇಶಕನಿಗೆ ದಯವಿಟ್ಟು ಅವಕಾಶ ಕೊಡಬೇಕು ಸರ್. ಯಾಕೆ ಗೊತ್ತಾ ಸರ್, ನಾನೊಂದು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು, ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ, ಅಯ್ಯೋ ಜನ ಇಲ್ಲ, ಥಿಯೇಟರ್ ಮುಚ್ಚಾಯ್ತು ಅಂದ್ರೆ ಕೊಡಿ ಸರ್. ಇಂಥ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಕೊಟ್ಟು ಕೊಡಿ. ಯಾಕಿಂತ ಔಟ್ಪುಟ್ ಬರಲ್ಲ? ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ಸರ್, ನಿರ್ದೇಶಕ ಗೆದ್ರೆ ಕಲಾವಿದ್ರು ಸರ್. ನಾನು ಪ್ರತಿಯೊಬ್ಬರಿಗೂ ಚಿರಋಣಿ ಆಗ್ತೀನಿ. ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್, ಅದು ಎಷ್ಟು ಸತಿ ಎಡಿಟ್ ಮಾಡಿದಾರೋ ಪಾಪ ಅವ್ರಿಗೆ ಗೊತ್ತಿಲ್ಲ. ಇವರಿಬ್ರು ಪಾತ್ರ ಮಾತ್ರ ತುಂಬಾ ದೊಡ್ಡದಿದೆ ಸರ್. ಎರಡನೇದಾಗಿ ಗಂಗು ಸರ್, ನಮ್ಮ ರವಿವರ್ಮ ಗಂಗು ಸರ್, ಮಾಡಪ್ಪ ಆಗತ್ತೆ, ನಾನಿದ್ದೀನಿ ಏನಪ್ಪ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ. ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂದ್ರೆ ನನ್ನ ಲೈಟ್ ಬಾಯ್ಗೆ ಸರ್. ಯಾಕೆ ಅಂದ್ರೆ ಆ ನೋವೇನು ಅನ್ನೋದು ನನಗೆ ಗೊತ್ತು ಸರ್. ನನ್ನ ಲೈಟ್ ಬಾಸ್ಗೂ ಸಹ ಯೂನಿಟ್ ಮಧುವಣ್ಣ ಆಗಿರ್ಬೋದು, ಯೂನಿಟ್ ದಿಲೀಪ್ ಅವ್ರ MCS ಮಂಜಣ್ಣ ಆಗಿರ್ಬೋದು, ಇವರಿಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳು ಸರ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು 2 ಕೈ ಮುಗಿದು ಕೇಳ್ತೀನಿ, ಕಲಾವಿದ್ರು ಬರಬೇಕು, ಯಥೇಚ್ಛವಾಗಿ ಇಂಥ ನಿರ್ದೇಶಕನ ಗೆಲುವಾಗಬೇಕು. ಅದಕ್ಕೆಲ್ಲ ನಿಮ್ಮ ಪಾತ್ರ ದೊಡ್ಡದಾಗಿದೆ. ನಮ್ಮ ಸೂರ್ಯ ಪ್ರವೀಣಣ್ಣ ಆಗಿರ್ಬೋದು, 3 ಗಂಟೆ ಅಲ್ಲ 12 ಗಂಟೆ ರಾತ್ರಿಯಲ್ಲೂ ಫೋನ್ ಮಾಡ್ತಾರೆ, ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್, ನಾನು ಇದೀನಿ ಬ್ರದರ್, ಅದೇನಾಗುತ್ತೋ ಮಾಡಿ ಬ್ರದರ್ ಅಂದ್ಬಿಟ್ಟು. ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು, ಆಮೇಲೆ ಉಗ್ರಂ ರವಿ ಅವ್ರು ಆಗಿರ್ಬೋದು. ಉಗ್ರಂ ರವಿ ಅವ್ರದ್ದು ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ, ಹೇಳೋದು ಇಲ್ಲ. ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ, ಬೇರೆನೇ ಸರ್ಪ್ರೈಸ್ ಇದೆ. ನಾನು 100ರಲ್ಲಿ 100 ಆಗಕ್ಕೆ ನಾನು ಇಷ್ಟಪಡಲ್ಲ. ನಾನು ಎಷ್ಟೇ ಕಷ್ಟ ಆಗಲಿ, ನಾನು ಇಲ್ಲಿ ನಿಂತ್ಕೊಳ್ಳೋಕೆ ಬಂದಿದ್ದೀನಿ. ನಾನು ನೋಡದೇ ಇರೋಂಥ ಕಷ್ಟ ಅಲ್ಲ, ನಾನು ನೋಡದೇ ಇರೋಂಥ ಬಡತನ ಅಲ್ಲ. ನಾನು ಬೇಕಾದ್ರೆ ಪಾತಾಡಕ್ಕೆ ಬಿಸಾಕಿದ್ರು ನಾನು ಫಿನಿಕ್ಸ್ ಥರ ಎದ್ದು ಬರ್ತೀನಿ. ಯಾಕೆ ಅಂದರೆ ನಾನು ಬೆಳೆದಿರೋದು ಯಶ್ ಗರ್ಡಿಯಲ್ಲಿ 100% ನಾನು ಎದ್ದು ಬರ್ತೀನಿ. ಎಲ್ಲದಕ್ಕಿಂತ ಯಥೇಚ್ಛಾಗಿ ಡಾಕ್ಟರ್ ಮಗ ಗೆದ್ದ, ಇಂಜಿನಿಯರ್ ಮಗ ಗೆದ್ದ, ಪೊಲೀಸ್ ಮಗನ ಪ್ರೊಟೆಕ್ಷನ್, ಅವನ ಮಗನ ಪ್ರೊಟೆಕ್ಷನ್ ಅಂತಾರೆ. ಒಬ್ಬ ಆಟೋ ಡ್ರೈವರ್ ಮಗನಿಗೆ ಪ್ರಮೋಷನ್, ಆಟೋ ಡ್ರೈವರ್ ಮಗನಿಗೆ ಒಂದು ಪ್ರೊಟೆಕ್ಷನ್ ಬರುತ್ತಲ್ಲ, ಅವತ್ತು ನಿಜವಾದ ಗೆಲುವಾಗುತ್ತೆ. ಅದೆಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ. ಇಂಥ ಸಿನಿಮಾನ ಥಿಯೇಟರ್ ನಾನು ಚಿಕ್ಕ ಕನಸು ಕಂಡಿಲ್ಲ. 100 ಸಿನಿಮಾ, 50 ಥಿಯೇಟರ್ ಸಿನಿಮಾ ಅಥವಾ 30 ಥಿಯೇಟರ್ ತರಬೇಕು ಅಂತ ನಾನಿಲ್ಲ. 1300 ಥಿಯೇಟರ್ ತರ ಅಂತ ಛಲ ನಾನು ಉಳಿಸ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಾನು ತರ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ತರ್ತೀನಿ, ಐ ವಿಲ್. ಯಾಕೆ ಅಂತಂದ್ರೆ ತಂದೆ ತಾಯಿ ಇದ್ದಾರೆ, ಹುಡುಗನಿಗೆ ಆಕ್ರೋಶ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ. ಫಸ್ಟ್ ಮಾತಾಡೋದು ಕಲ್ತ್ಕೊಳ್ಳೋ, ಯಾಕೋ ಈಗ ರಫ್ ಅಂಡ್ ಟಫ್ ಆಗಿ ಮಾತಾಡ್ತೀಯ ಅಂತೇಳಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೇಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಹಾಕಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ. ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್. ಆದ್ರೆ ತಂದೆ ತಾಯಿ ಇದ್ರು ಹಗಲು ರಾತ್ರಿ ದುಡ್ಕೊಂಡು ಅವನೇ ಮಾಡಿ ಎಲ್ಲ ಕಷ್ಟಪಟ್ಟು ಬರ್ತಾನಲ್ಲ, ಅವನು ನಿಜವಾದ ಇದು. ನನಗೆ ಮೊದಲು ಹೇಳೋದು ಮರೆತ್ಬಿಟ್ಟೆ, ನನ್ನ ಊರಿಂದ ಹಿರಿಯರು ಬಂದಿದ್ದಾರೆ. ಆಮೇಲೆ ನನ್ನ ಕೋಚ್ ಆಗಿರ್ಬೋದು, ಲಿಖಿತ್ ಅವ್ರು ಆಗಿರ್ಬೋದು, ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು, ನಮ್ಮ ಇವ್ರು ಜಿಮ್ ಟ್ರೈನರು, ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ. 2 ಗಂಟೆ ರಾತ್ರಿಯಲ್ಲಿ ಕರೀಲಿ ಆ ಕ್ಯಾರೆಕ್ಟರ್ ಬೇಕಾದಂಗೆ ರೆಡಿ ಮಾಡೋದಕ್ಕೆ, 9 ಗಂಟೆ ರಾತ್ರಿಯಲ್ಲಾಗಲಿ ಪ್ರತಿಯೊಂದರಲ್ಲೂ ಹಿಂದೆ ನಿಂತಿದ್ದಾರೆ. ಸೊ ದಯವಿಟ್ಟು ಇಂಥ ಸಿನಿಮಾನ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ. 100ರಲ್ಲಿ 100 ಆಗಕ್ಕೆ ಬಿಡಬೇಡಿ, 100ರಲ್ಲಿ 1 ಆಗಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.